ಭಕ್ತಿ ಮಾರ್ಗವನ್ನು ಭಗವಂತ ಕೊಟ್ಟೇ ಬಿಟ್ಟಿದ್ದಾನೆ. ಹಾಗಾಗಿ ಭಕ್ತಿ ಮಾರ್ಗದಲ್ಲಿ ಒಂದು ಫಾರ್ ಎಕ್ಸಾಂಪಲ್ 12ನೇ ಅಧ್ಯಾಯ ತಗೊಳ್ಳೋಣ, ಅದರಲ್ಲಿರೋ ಯಾವುದಾದ್ರೂ ಒಂದು ಗುಣ ತಗೊಳ್ಳೋಣ. ಒಂದು ಗುಣ ನಾವು ಹಿಡ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಜಾಯಿಂಟ್ ಲಿಂಕ್ ಥರ ಅದು. ಒಂದನ್ನು ಹಿಡಿಯೋಕೆ ಹೋದ್ರೂ ನಾವೆಲ್ಲ ಲಿಂಕ್ ಅದು ಆಟೋ ಜಾಯಿನ್ ಅಂತ. ಇವತ್ತು ನಾನು ಸತ್ಯವನ್ನೇ ಹೇಳ್ತೀನಿ ಅಂತ ಅಂದ್ಕೊಂಡ್ರೆ ಸಾಕು, ಅದೊಂದೇ ಎಲ್ಲ ಶ್ಲೋಕದ ಎಲ್ಲ ಅಧ್ಯಾಯದ ಎಲ್ಲ ಗುಣವನ್ನು ನಮಗೆ ಜೋಡಿಸ್ಬಿಡುತ್ತೆ. ಹಾಗಾಗಿ ನಾವು ಆತ್ಮನಿಂದ ಪರಮಾತ್ಮನೆಡೆಗೆ ಹೋಗುವ ದಾರಿ ಭಗವದ್ಗೀತೆ ಅಂತ ಹೇಳ್ಬೋದು. ಅಷ್ಟು ಸುಲಭನ? ನಾಟ್ ಅಟ್ ಆಲ್ ಈಸಿ. ಹೇಳೋದು ತುಂಬ ಈಸಿ, ಬಟ್ ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಬಟ್ ಏನಂದರೆ ನಮಗೆ ಒಂದು ಗೊತ್ತಾಗುತ್ತೆ, ಚೇಂಜ್ ಆಗ್ತಿದೆ ನಮ್ಮಲ್ಲಿ ಅಂತ ಖಂಡಿತ ಗೊತ್ತಾಗ್ತದೆ. ಅದು ಈ ಜನ್ಮಕ್ಕಾಗುತ್ತೋ ಮುಂದಿನ ಜನ್ಮಕ್ಕಾಗುತ್ತೋ ಯಾವ ಜನ್ಮಕ್ಕಾಗುತ್ತೋ ಗೊತ್ತಿಲ್ಲ. ನನಗೆ ತುಂಬ ಇಷ್ಟವಾದಂತಹ ಶ್ಲೋಕ ಅಂದರೆ ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚಯತ್ ಸ್ವಾಧ್ಯಾಯಾಭ್ಯಸನಂಚೈವ ವಾಂಗ್ಮಯಂ ತಪ ಉಚ್ಯತೆ. ಯಾವಾಗಲೂ ನಾವು ಮಾತನಾಡುವ ಮಾತುಗಳು ಉದ್ವೇಗ ಭರಿತವಾಗಿರಬಾರ್ದು. ಎಲ್ಲೇ ಆಗಲಿ, ಪ್ರಪ್ರಥಮವಾಗಿ ಮನೇಲಿ ಎಲ್ಲದಕ್ಕೂ ಉದ್ವೇಗ ಆಗ್ತಿರ್ತೀವಿ, ಏನೋ ಆಗ್ಬಿಡುತ್ತೆ ಅಂತ. ಏನೂ ಆಗಲ್ಲ, ನಾವಿಲ್ಲ ಅಂದರೂ ಪ್ರಪಂಚ ಆರಾಮಾಗಿ ನಡೆಯುತ್ತೆ. ಸೊ ಅದನ್ನು ನಾವು ಮೈಂಡಲ್ಲಿ ಇಟ್ಕೊಂಡು ಫಸ್ಟು ಕಾಮಾಗಿರಬೇಕು. ಎಲ್ಲ ಪ್ರಶ್ನೆಗೂ ಪರಿಷ್ಕಾರ ಇರುತ್ತೆ. 1 ಸೆಕೆಂಡ್ ಯೋಚನೆ ಮಾಡಿದರೆ ಉತ್ತರ ಸಿಗುತ್ತೆ. ಅದನ್ನು ನಾವು ಮಾಡ್ಕೋಬೇಕು. ಸತ್ಯವನ್ನೇ ನುಡಿಬೇಕು. ಎಲ್ಲರಿಗೂ ಆ ಮಾತು ನಾವು ಮಾತನಾಡಿದಾಗ ತುಂಬ ಪ್ರಿಯ ಅನ್ನಿಸ್ಬೇಕು, ಯಾರಿಗೂ ನೋವು ಉಂಟು ಮಾಡಬಾರ್ದು. ಮತ್ತು ನಾವು ಸ್ವಾಧ್ಯಾಯವನ್ನು ಮಾಡಬೇಕು, ಆಗ ವಾಗ್ಮಯ ತಪಸ್ಸಾಗುತ್ತೆ ಅಂತ. ಹಾಗೆ ಮಾತು ಶುಚಿ ಆದ ತಕ್ಷಣ ಮನಸ್ಸು ಶುಚಿ ಆಗೋಕ್ಕೆ ಶುರುವಾಗುತ್ತೆ. ನಾನು ಇವತ್ತು ಹೇಳಿದ್ದೀನಿ ನಿಮ್ಮ ಹತ್ರ, ನಾಳೆ ಎಲ್ಲಾದರೂ ಸಿಟ್ಟು ಬಂದಾಗ ನಾನು ಅಲ್ಲಿ ಎಷ್ಟು ಜನರ ಮುಂದೆ ಹೇಳಿದ್ದೀನಿ ಸಿಟ್ಟಾಗಬಾರ್ದು ಅಂತ ನನಗೊಂದು ಥಾಟ್ ಬರುತ್ತೆ. ಈ ರೀತಿಯಾಗಿ ಒಂದೊಂದೇ ಶ್ಲೋಕಗಳನ್ನ ಕೇಳ್ತಾ ಹೇಳಬೇಕಂದ್ರೆ ನಾನು ದತ್ತಬಂದ್ರದಲ್ಲಿ ಕಾಂಪಿಟೇಷನಲ್ಲಿ ಒಳ್ಳೊಳ್ಳೆ ಬಹುಮಾನ ಕೊಡ್ತಾರೆ ಅಂತ ಕಲಿಯೋಕ್ಕೆ ಶುರು ಮಾಡಿದ್ದು. ನಾನು ನಿಜ ಅಂದರೆ ಕಲಿಯೋಕ್ಕೆ ಶುರು ಮಾಡಿದ್ದು ಹಾಗೇ. ಒಳ್ಳೆ ಬಹುಮಾನ ಕೊಡ್ತಾರೆ, ಚೆನ್ನಾಗಿರುತ್ತಲ್ಲ, ಒಂದು ಶೋಕೇಸಲ್ಲಿ ಇಡ್ಬೋದು ಅಂತ. ಬಟ್ ಅದು ಹೆಂಗೆ ಹೇಳ್ಕೊಂಡು ಹೋಯ್ತು ಅಂದರೆ ಇವತ್ತು ನನಗೆ ಗೀತೆ ಇಲ್ಲದೆ ಒಂದು ದಿನವೂ ಇರೋಕ್ಕಾಗಲ್ಲ. ಅಷ್ಟು